ಇನ್ನು ಲೀಲಾ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಲೀಲಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಹೇಳಿ ಲೀಲಾ ಮೇಡಮ್. ನಮ್ಮ ಜೀವನದಲ್ಲೂ ಇದೇ ತರ ಆಗಿದೆ. ಈಗಿನ ಮಕ್ಕಳುಗಳನ್ನ ನಾವು ಕಂಟ್ರೋಲ್ ಮಾಡಿ ಹೀಗಿರ್ಬೇಕು ಆಗಿರ್ಬೇಕಂತ ಹೇಳಿ ಕಳ್ಸಿದ್ರು ಓಕೆ, ಮಕ್ಳುಗಳಿಂದ ಪ್ರಾಬ್ಲಮ್ ಆಗ್ತಿಲ್ಲ. ಮದ್ವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಇರೋರೇ ಈ ರೀತಿ ನಡ್ಕೊಂಡು ಹೋಗ್ತಿದ್ದಾರೆ. ನಿಜ ನಿಜ ನಿಜ. ಯಾಕೆ ಹಂಗಾಗ್ತಿರ್ಬೋದು? ಅದನ್ನೇ ನಾನು ನಿಮ್ಮನ್ನ ಕೇಳ್ತೀನಿ. ನಾನು ಆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಯಾವ ತರ ಉಸಿರು ಗಟ್ಟುತ್ತಾ ಇದೆ ನನಗೆ ಅಂದ್ರೆ, ನಾವು ಒಂದು ಟಾರ್ಗೆಟ್, ಒಂದು ಲಿಮಿಟ್ ಅಲ್ಲಿ ಬದುಕ್ತಾ ಇರ್ತೀವಿ. ಗಂಡ ಮನೆ ಮಗ ಹೀಗೆ ಬದುಕ್ತಾ ಇರ್ತೀವಿ. ಮಗನ್ಗೆ ಹೇಳ್ತೀವಿ ಈಗೆಲ್ಲ ಹೀಗ್ ಹೋಗ್ಬೇಕು, ಹಿಂಗ್ ಬರ್ಬೇಕಪ್ಪ ಅಂತ ಹೇಳ್ತೀವಿ. ಗಂಡ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಅವಳಿಗೂ ಮದ್ವೆ ಆಗಿದೆ, ಅವಳಿಗೂ ಮಕ್ಳಿದ್ದಾರೆ, ಅದು ಹೆಣ್ಮಕ್ಳಿದ್ದಾರೆ. ಅದ್ರಲ್ಲಂತೂ ಆ ಮಕ್ಳು ಜೀವನ ಹೇಗಪ್ಪ ಗಂಡ ಬಿಟ್ಟು ಬದುಕೋದು ಅನ್ನೋದನ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಗಂಡ ಕೂಡ ಯೋಚನೆ ಮಾಡ್ತಾ ಇಲ್ಲ. ಗಂಡನ್ಗೆ ನಾನು ಒಂದು ಕ್ಯಾನ್ಸರ್ ಪೇಷಂಟ್ ಇದ್ದೀನಿ, ನಾನೊಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಗಂಡ ಒಂದು ಕೆಲಸ ಮಾಡೋ ಜಾಗದಲ್ಲಿ ಅವರು ಈ ಮೀಡಿಯಾದಲ್ಲಿ ಯಾರು ನೋಡ್ತಿರ್ತಾರೋ ಗೊತ್ತಾಗುತ್ತೋ ಅದು ನಂಗೆ ಭಯ ಆಗ್ತಿದೆ. ಆದ್ರೂ ಪರವಾಗಿಲ್ಲ ಹೇಳ್ಕೊಳ್ತೀನಿ. ಗಂಡ ಒಬ್ರು ಗ್ಯಾಸ್ ಕೆಲಸ ಸಪ್ಲೈ ಮಾಡೋ ಕೆಲಸ ಮಾಡ್ತಿದ್ರು. ಒಂದು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು. ಹೇಗೋ ಜೀವನ ಸುಂದರವಾಗಿ ನಡೀತಾ ಇತ್ತು ಸರ್, ಸುಂದರವಾಗಿ ನಡೀತಾ ಇತ್ತು. ಅದು ಒಬ್ಬ ಹೆಂಗಸು ಗಂಡನ್ನ ಬಿಟ್ಬಿಟ್ಟು ಬಾಡಿಗೆ ಮನೆ ಒಳಗಡೆ ಇಟ್ಕೊಂಡು ಬಾಡಿಗೆ ಮನೆ ಓನರ್ಗಳಿಗೆ ಟಾರ್ಚರ್ ಕೊಟ್ಕೊಂಡು ಗಂಡ ಗ್ಯಾಸ್ ಹಾಕೋಕ್ ಹೋದಾಗ ಒಂದ್ ಗ್ಯಾಸ್ ದುಡ್ಡು ಕೊಡೋಕೆ ಆಗ್ದಲೆ ಬಾರೋ ನೀನು ನಷ್ಟೇ ಮಲ್ಕೋ ನಿನ್ ದುಡ್ಡುಗೋಸ್ಕರ ಅಂತ ಹೇಳಿ ಗ್ಯಾಸ್ ಅನ್ನು ಮಲ್ಕೊಂಡು ಒಂದೇ ಡೇಗೆ ಸರ್ ಮೇಡಮ್ ಕೇಳಿಸ್ಕೊಳ್ಳಿ, ಒಂದೇ ಟೈಮ್ಗೆ ಅವನನ್ನ ಬಲವಂತವಾಗಿ ಬಾಗ್ಲಾಕ, ನೀನೀಗ ನನ್ ಜೊತೆ ಸೆಕ್ಸ್ ಮಾಡಿಲ್ಲ ಅಂದ್ರೆ ನೀನ್ ನನ್ ರೇಪ್ ಮಾಡಕ್ಕೆ ಬಂದಿದ್ಯಾ ಅಂತ ಹೇಳಿ ನಾನು ಹೊರಗಡೆ ಹೇಳ್ತೀನಿ ಅಂತ ಹೇಳಿ ಬಲವಂತ ಮಾಡಿ ಅವನ ಅದಕ್ಕೆ ಏನ್ ಮಾಡ್ಲಿ, ನಾನೀಗ ಹೊರಗಡೆ ಹೋದ್ರೆ ಹೇಳ್ತಾಳೆ. ನಾನ್ ಯಾರ ಹತ್ರ ಹೇಳ್ಕೊಳಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಆ ಹೆಂಗಸ್ನ ನೋಡಿದ್ರೆ ನೀವು ವಿಚಿತ್ರವಾಗಿದ್ದಾಳೆ. ಆ ಹೆಂಗಸು ವಿಚಿತ್ರ ಅಂದ್ರೆ ನೋಡೋಕೆ ಉಗ್ರು ಕೂಡ ಬರಲ್ಲ, ಆ ರೀತಿ ಇದೆ. ನನ್ ಗಂಡ ಅವತ್ತು ಓಕೆ ಏನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಅದು ಅವತ್ತಿನ ದಿನ ಮುಗಿಸ್ಕೊಂಡು ಅವನಿಗೆ ಮತ್ತೆ ಅವಳಿಗೂ ಕಾಂಟ್ಯಾಕ್ಟ್ ಇಲ್ಲ. ದುಡ್ಡು ಕೊಡೋ ಬದಲು ನೀನ್ ಗ್ಯಾಸ್ ಹಾಕೋ ಬದಲು ನೀನ್ ನನ್ ಜೊತೆ ಮಲ್ಕೋ ಅಂತ ಹೇಳಿ ಬಲವಂತ ಮಾಡಿ ಮಲ್ಕೊಂಡಿದ್ದಾರೆ. ನಾನು ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನನ್ಗೆ 23 ವರ್ಷದ ಮಗ ಇದ್ದಾರೆ, ಇಂಜಿನಿಯರ್ ಕಂಪ್ಲೀಟ್ ಮಾಡಿದ್ದಾನೆ, ಈಗ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಆವಾಗ ನನ್ನ ಮಗನ ಮಧ್ಯೆ ನಮ್ಮ ಫ್ಯಾಮಿಲಿ ಮಧ್ಯೆ ಯಾವ ತರ ಬಿರುಕು ಬಂದಿದೆ ಅಂದ್ರೆ ಬದುಕೋದ ಸಾಯೋದ. ಫ್ಯಾಮಿಲಿಗೆ ಹೇಳ್ಕೊಳಕ್ ಆಗಲ್ಲ ನಮ್ ವಿಷಯನ. ಅವಾಗ ಹೊರಗಡೆ ಬಂದು 20 ಡೇಸ್ ಆದ್ಮೇಲೆ ನನ್ ಗಂಡಂಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾಳೆ. ನಾನು ಹ್ಯೂಮನ್ ರೈಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನೀನ್ ನನ್ ಜೊತೆ ಮಲ್ಕೊಂಡಿದ್ದಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಜಸ್ಟ್ 1 ಡೇಗೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ, ನೀನ್ ಬಾ ನನ್ ಜೊತೆ ಅಂತ ಕೇಳ್ತಾಳೆ. ಏನ್ ಹೇಳ್ಬೇಕು ಹೇಳಿ? ಆಗ ಅವ್ನು ಹೇಳ್ತಾನೆ, ಇಲ್ಲ ಅದ್ ಹೇಗ್ ಸಾಧ್ಯ, ನೀನ್ ಹೇಳಿದಕ್ಕಲ್ವಾ ನಾನ್ ಮಾಡಿದ್ದು, ಅದೆಲ್ಲ ನಂಗೆ ಗೊತ್ತಿಲ್ಲ. ಆಮೇಲೆ ಹ್ಯೂಮನ್ ರೈಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ಬಿಟ್ಟು ಇನ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬ ಅವ್ರ ಜೊತೆಯಲ್ಲಿ ಒಂದು ಗ್ಯಾಂಗ್ ಸೇರ್ಕೊಂಡು ನೀನ್ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀಯಾ ಇಲ್ಲ ನೀನ್ ಹೆಂಡತಿ ಮಕ್ಕಳನ್ನ ಕರೆಸ್ಲಾ ಅಂತ ಕೇಳ್ತಾರೆ. ಅವಾಗ ಅವ್ನು ಹೇಳ್ತಾನೆ, ನನ್ನ ಹೆಂಡತಿಗೆ ಹುಷಾರಿಲ್ಲ, ಅವಳೊಬ್ಳು ಕ್ಯಾನ್ಸರ್ ಪೇಷಂಟ್ ಇದೆ, ನನ್ ಮನೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ, ಬೇಡ ಅಂತ ಹೇಳಿದ್ರೆ ಅವ್ನು ಹೇಳ್ತಾನಂತೆ, ಅವ್ನು ಹ್ಯೂಮನ್ ರೈಟ್ಸ್ ಅಲ್ಲಿ ಕೆಲಸ ಮಾಡೋ ಅಧ್ಯಕ್ಷ ಅಂತೆ, ಅವ್ನು ಹೇಳ್ತಾನಂತೆ ಅವಳ ಹತ್ರ ಹೋಗೋ ಮಾತಾಡು ಅಂತ ಹೇಳ್ತಾನಂತೆ. ಅವಳ ಹತ್ರ ಹೋಗಿ ಮಾತಾಡ್ಬಿಟ್ರೆ ನಿನ್ಗೆ ರೇಪ್ ಕೇಸ್ ಕೊಡಲ್ಲ, ನಿಂಗೆ ಏನು ಮಾಡಲ್ಲ. ಅವಳು ಹೇಳ್ದಾಗ ಕೇಳಿದೆ, ಯಾರ್ ಸರ್ ಏನ್ ಹೇಳ್ಬೇಕಿದನ್ನ ಅಂತ ಗೊತ್ತಾಗ್ದಲ್ಲ ನನ್ ಗಂಡ ಒಂದು 3 ತಿಂಗಳವರೆಗೂ ಅವಳ ಜೊತೆ ಕಾಂಟ್ಯಾಕ್ಟ್ ಅಲ್ಲೇ ಕಳ್ದ್ಬಿಟ್ಟಿದ್ದಾರೆ. ಜಸ್ಟ್ ಫೋನಲ್ಲಿ ಕಾಂಟ್ಯಾಕ್ಟ್. ನನ್ಗೆ ಗೊತ್ತಾಗಿಲ್ಲ. ಅವನು ಮನೆ ಪರಿಸ್ಥಿತಿ ಸರಿ ಇಲ್ಲ, ಹೆಂಡತಿ ಹುಷಾರಿಲ್ಲ, ಮಗನ ಎಜುಕೇಶನ್, ನಮ್ ಜೀವನ ಹೇಗಾಗಿತ್ತು ಅಂದ್ರೆ ಅಷ್ಟು ಕಷ್ಟಪಟ್ಟಿದ್ದಾನೆ. ಕಷ್ಟಪಟ್ಟು ಕೊನೆಗೆ ಏನ್ ಮಾಡಿ ಒಂದು ನೈಟ್ ಸಿಕ್ಕಾಕೊಂಡ್ರು ಸರ್. ಒಂದ್ ನೈಟ್ ಸಿಕ್ಕಾಕೊಂಡ್ರು. ಫೋನ್ ಕರೆನ್ಸಿ ಇರ್ಲಿಲ್ಲ ಮಗನ್ ಇದಕ್ಕೆ. ಅಪ್ಪನ್ ಫೋನ್ ತಗೊಂಡ್ರು. ಯಾವ ರೀತಿ ಮೆಸೇಜ್ ಮಾಡ್ತಾಳೆ ಗೊತ್ತಾ ಸರ್, 10:30 11 ಗಂಟೆಗೆ ಅವಳು ಯಾವ ತರ ಸೆಕ್ಸ್ಗೆ ಅಡಿಕ್ಟ್ ಆಗಿದ್ದಾಳೆ ಅಂತ ನೀವು ನಾನು ಕೇಳೋದ್ರಲ್ಲಿ ಅದ್ರ ಫೋನ್ಗಳನ್ನ ನನ್ ಕೈಲಿ ಪ್ರೂಫ್ ಕೊಡೋಕ್ ಆಗ್ಲಿಲ್ಲ. ನಮ್ ಜಗಳದಲ್ಲಿ ಮನೆ ಯಜಮಾರು ಮನೆ ಬಿಟ್ಟು ಹೋದಾಗ ಕಳ್ಳತನ ಆಯ್ತು, ಹೊರಗಡೆ ಕುಡ್ದ್ಬಿಟ್ಟು ಎಲ್ಲೋ ಬಿದ್ದಿ ಆತರ ಆಗೋಯ್ತು. ಆವತ್ತು ಫೋನ್ ಬಂದಾಗ ರಾತ್ರಿ 11 ಗಂಟೆಲಿ ಫೋನ್ ಮಾಡ್ತಾಳೆ, ಏನೋ ನೀನ್ ಹೆಂಡತಿ ಪಕ್ಕ ಮರ್ಕೊಂಡಿದ್ಯೇನೋ ಏನೋ ಬೇವರ್ಸಿ. ಅದ್ ಮಾತು ನಾನು ಹೇಳ್ಬಾರ್ದು, ಆದ್ರೂ ಹೇಳ್ತೀನಿ ಸರ್. ನನ್ಗೆ ಈ ದಿನ ಒಂದಿನ ಬರ್ಲಿ ಅಂತ ನಾನು ಸುಮಾರು
23 ಇಂದ ಕಾಯ್ತಾ ಇದೆ ಸರ್, 23 ಇಂದ ಕಾಯ್ತಾ ಇದೆ. ಇದು ಮನೆಯವ್ರಿಗೆ ಗಂಡನ್ ಗೊತ್ತಾದ್ರೆ ಮಮ್ಮಿ ಯಾಕೆ ಈ ತರ ಎಲ್ಲ ಮಾತಾಡ್ಕೊಂಡು ಬೇಜಾರ್ ಮಾಡ್ಕೊಳ್ತೀಯ, ಬಿಡಿ ಆಗಿದ್ದಾಯ್ತು ಅಂತಾರೆ. ಆದ್ರೂ ನಾನು ನೋವು ಹೇಳ್ಕೊಳಕ್ಕೆ ನನ್ನ ರಿಲೇಷನ್ ಕೈಲಿ ಆಗ್ಲಿಲ್ಲ, ರಿಲೇಷನ್ ಹತ್ರ. ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅವತ್ತು ಫೋನ್ ಮಾಡಿ ಮೆಸೇಜ್ ಮಾಡ್ತಾಳೆ. ಆಗ ಮಾಡ್ತಾ ಇರ್ಬೇಕಾದ್ರೆ ವಾಟ್ಸಪ್ ಸ್ಟೇಟಸ್ ಕಳ್ಸಿದೆ, ಮಗ ಫೋನ್ ತಗೊಂಡಿದ್ದಾನೆ. ಅವಾಗ ಅವನೇನ್ ಮಾಡ, ಯಾರಿದು ನನ್ನ ಅಪ್ಪನ್ಗೆ ಈ ತರ ಕಳಿಸ್ತಿದ್ದಾರೆ ಅಂತೇಳಿ ಅವನ ಮೆಸೇಜ್ಗೆ, ಅವಳು ಕಳ್ಸೋ ಮೆಸೇಜ್ಗೆಲ್ಲ ಜಸ್ಟ್ ಡಾಟ್ ಇಟ್ಟಿ ಕಳಿಸ್ತಾ ಇದ್ದಾನೆ. ಅದಕ್ಕೆ ಅವಳೇನ್ ಅನ್ಕೊಂಡಿದ್ದಾಳೆ, ಇವನೇ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಕೊನೆಗೆ ಹೇಳ್ತಾಳೆ, ಏನೋ ಬರೀ ಡಾಟಿಗೆ ಕಳಿಸ್ತೀಯಾ, ಕಳ್ಸೋ ನನ್ಗೆ ಮೆಸೇಜಾ ಅಂತ ಯಾವ ರೀತಿ ಅಸಹ್ಯವಾಗಿ ಕೇಳ್ತಾಳೆ. ಕಳ್ಸಿದಾಳೆ ಅಂದ್ರೆ ಫೋನ್ ವಾಯ್ಸ್ ರೆಕಾರ್ಡ್ ಆ ತರ ಕಳಿಸ್ತಾಳೆ. ಅವಾಗ ಮಗನ್ಗೆ ಗೊತ್ತಾಯ್ತು, ನನ್ನ ಹತ್ರ ಹೇಳ್ದ ಯಾಕೆ ಈ ತರ ಮಾಡಿದ್ರಿ ಅಂತ. ಗಂಡನ್ನ ರಾತ್ರಿ 12 ಗಂಟೆ ಎಬ್ಬರಿಸೇ ಕೇಳಿದೆ. ನನಗೆ ಸರ್ಜರಿ ಆಗಿತ್ತು, ಬ್ರೆಸ್ಟ್ ಕ್ಯಾನ್ಸರ್ ಆಗಿ. ಅವಾಗ ನನ್ಗೆ ಸ್ಟಿಚ್ ಬಿಚ್ಚಿರ್ಲಿಲ್ಲ, ನಾನು ಮಲ್ಕೊಂಡಿದ್ದೆ. ಅವಾಗ ಗಂಡರ್ ಕೇಳಿದ್ರೆ, ಇಲ್ಲ ನನ್ಗೆ ಈ ತರ ಆಗಿ ಅವಳು ನನ್ಗೆ ಬ್ಲಾಕ್ ಮೇಲ್ ಮಾಡಿದ್ಲು ಅಂತ ಹೇಳಿದ್ಲು. ಅವಾಗ ನಾನು ಬೆಳಿಗ್ಗೆ ಎದ್ದು ಕಾಲ್ ಮಾಡಿ ಕೇಳಿದ್ರೆ ಅವಳಿಗೆ, ಬಾ ನೀನ್ ಪೊಲೀಸ್ ಸ್ಟೇಷನ್ ಹತ್ರ, ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ನೀವೆಲ್ಲ, ನೀವ್ ಹೇಳ್ದಂಗ್ ಕೇಳಿದ್ರೆ ರೇಪ್ ಕೇಸ್ ಕೊಡಲ್ಲ, ನೀವ್ ಹೇಳ್ದಂಗ್ ಕೇಳಿದ್ರೆ ಖುಷಿಯಾಗಿರ್ತೀರಿ, ಇಲ್ಲ ಅಂದ್ರೆ ನೀವು ಹೀಗ್ ಮಾಡ್ತೀರಾ, ಬನ್ನಿ ಪೊಲೀಸ್ ಸ್ಟೇಷನ್ ಹೋಗೋಣ ಅಂತ ಕರೆದಾಗ ಹೆಂಗಸಿ ಏನ್ ಹೇಳಿದ್ದು, ಆಯ್ತು ಬರಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ, ಇಲ್ಲೇ ಬನ್ನಿ ನಮ್ಮನೆ ಹತ್ರ, ನಾನೇ ಹ್ಯೂಮನ್ ರೈಟ್ಸ್ ಅಲ್ಲಿ ಕೆಲಸ ಮಾಡೋರು, ನಾನೇ ಎಲ್ಲ, ನಾನು ಹೇಳ್ದಾಗೆ ಪೊಲೀಸರು ಕೇಳ್ತಾರೆ, ನಾನು ಹೇಳ್ದಾಗೆ ಲಾಯರ್ಸ್ ಕೇಳ್ತಾರೆ. ಅವಳಿಗಾಲೆ ತುಂಬಾ ಗಂಡನ್ನ ಬಿಟ್ಟು ಲಾಯರ್ಸ್ ಡೈವರ್ಸ್ ತುಂಬಾ ಅನುಭವ ಆಗಿದೆ ಆ ಹೆಂಗಸಿಗೆ. ಅದೇ ಫ್ರಾಡ್ ಕೆಲಸ ಮಾಡ್ಕೊಂಡೇ ಇದ್ದಾಳೆ ಅವಳು. ಆಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಲಿಲ್ಲ ಸರ್, ನಾನು ಹೋಗ್ಲಿಲ್ಲ. ಏನಪ್ಪಾ ಹೋಗೋದು ಸುಮ್ನೆ ಆಗ್ಬಿಟ್ಟೆ. ಆದ್ರೆ ಅದೇ ಹೆಂಗಸು 2 days ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕರೆಸ್ತಾರೆ ಸರ್. ಪೊಲೀಸರು ಅವತ್ತಿನ ದಿನ ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ನನ್ ಗಂಡನ ಕರ್ಸಿ, ನನ್ ಗಂಡ ಇದ್ದಿದ್ದಂಗೆ ಎಲ್ಲ ಹೇಳ್ದ. ಅವನು ಹೇಳಿದಕ್ಕೆ ಅವ್ರು ಹೇಳಿದ್ರು, ಹೋಗು ಇಂಥವ್ರು ಇರ್ತಾರೆ, ಸರಿ ಬದುಕೋ ಹೋಗೋ, ಏನೋ ತಪ್ಪು ಮಾಡಿದ್ಯಾ, ನಿನ್ ತಂಟೆಗೆ ಅವಳು ಬರ್ಬಾರ್ದು, ಅವಳ ತಂಟೆಗೆ ನೀನ್ ಹೋಗ್ಬಾರ್ದು ಅಂತ ಹೇಳಿ ಬುದ್ಧಿ ಹೇಳಿ ಅವ್ರು ಮನೆ ಕಳ್ಸಿದೆ ಸರ್. ಆ ಹೆಂಗಸು ಮಾಡ್ತಾಳೆ, ನೈಟ್ 12 ಗಂಟೆವರೆಗೂ ಕಾಲ್ ಮಾಡ್ತಾಳೆ ಸರ್. ನೈಟ್ 12 ಗಂಟೆವರೆಗೂ ಕಾಲ್ ಮಾಡ್ತಾಳೆ, ಫೋನ್ ಮಾಡ್ತಾನೆ ಇದ್ದಾಳೆ. ಒಂದ್ ಟೈಮ್ ಗಂಡನ್ಗೆ ಕೋಪ ಬಂದು ಏನಿದೆ, ಏನೇ ಸೂಳೆ, ಇಷ್ಟ ದಿನ ನನ್ನ ಹೆಂಡತಿ ಮಕ್ಳಿಗೆ ಗೊತ್ತಾಗ್ಬಾರ್ದು ಅಂತ ನಾನು ನಿನ್ ಜೊತೆ ಇದ್ದೆ, ಎದ್ರುಕೊಂಡು, ಈಗ ಗೊತ್ತಾಯ್ತಲ್ಲ ಮತ್ತೆ ಯಾಕೆ ಎದ್ರಬೇಕು ಅಂತ ಹೇಳಿದ್ರೆ, ಆ ಹೆಂಗಸ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ. ಮತ್ತೆ ನಾನು ಫೋನ್ ಬಂದಾಗ, ಕಾಲ್ ರಿಸೀವ್ ಮಾಡಿದಾಗ ಹೇಳ್ತಾಳೆ, ನಮ್ ತಂಟೆಗೆ ಬರ್ಬೇಡಿ ಅಂತ ನನ್ ಮಗ ಕೇಳ್ಕೊಂಡ್ರೆ 1 hour ಕಳ್ಸ್ಕೊಡೋ ನಿಮ್ಮಪ್ಪನ್ನ ಅಂತ ಕೇಳ್ತಾಳೆ ಸರ್. ಅವಳು 1 hour ಕಳ್ಸ್ಕೊಡು ಅಂತ ಕೇಳ್ತಾಳೆ. ನನ್ ಏನ್ ಹೇಳಿ ಸರ್, ಹೌದಾ ಸರಿ ಇರು ಬರ್ತೀನಂತ ಮನೆ ಹತ್ರ ಹೋಗ್ಬಿಟ್ಟು, ಅವಳು ಫಸ್ಟ್ ಫ್ಲೋರ್ ಅಲ್ಲಿ ಇದಾರೆ, ನಾನು ಬಲವಂತವಾಗಿ ನಾನು ನನ್ ಮಗ ಹೋಗಿ ನಿಮ್ ಜೊತೆಗೆ ಡಾಕ್ಟರ್ ರಂಜನಿ ಅವರು ಮಾತಾಡ್ತಾರೆ ಮೇಡಮ್. ಯಾಕೆ ತರ ಮಾಡ್ತೀರಾ ಅಂತ ಕೇಳಿದ್ರೆ, ಮೇಡಮ್ ನಿಮ್ ಜೊತೆಗೆ ಹಲೋ ಲೀಲಾ ಮೇಡಮ್. ಹಲೋ ಲೀಲಾ, ನಿಮ್ ಜೊತೆಗೆ ಡಾಕ್ಟರ್ ಹಲೋ ಲೀಲಾ, ರಂಜನಿ ಮೇಡಮ್ ಮಾತಾಡ್ತಾರೆ. ತುಂಬ ಫ್ರಜೈಲ್ ಆ್ಯಂಡ್ ಇಂಥ ಡೆಲಿಕೇಟ್ ವಿಷಯನ ದಯವಿಟ್ಟು ಪಬ್ಲಿಕ್ನಲ್ಲಿ ಹೇಳಬೇಡಿ. ಆ್ಯಂಡ್ ಖಂಡಿತ ಪರ್ಸ್ನಲ್ ಆಗಿ ಮಾತಾಡೋಣ. ನ್ಯೂಸ್ ರೂಮ್ನಲ್ಲಿ ನನ್ನ ನಂಬರ್ ಬಿಟ್ಟು ಹೋಗಿರ್ತೀನಿ, ಖಂಡಿತ ಪರ್ಸ್ನಲ್ ಆಗಿ ಮಾತಾಡೋಣ. ಬಟ್ ಇಲ್ಲಿ ತುಂಬ ಪಬ್ಲಿಕ್ನಲ್ಲಿ ನಿಮ್ಮ ಬಗ್ಗೆ ಹೇಳ್ಕೊಂಡ್ರೆ ನಿಮ್ಮ ಫ್ಯಾಮಿಲಿದು ಇದು ಚೆನ್ನಾಗಿರೋದಿಲ್ಲ ಅಲ್ವಕ್ಕಂತ. ಸೊ ದಯವಿಟ್ಟು ಐ ನೋ ಯು ಆರ್ ಸಫರಿಂಗ್ ಅ ಲಾಟ್ ಆ್ಯಂಡ್ ಐ ಆಮ್ ದೇರ್ ವಿತ್ ಯು. ನಾನು ಖಂಡಿತ ನಿಮ್ಮ ಜೊತೆ ಇದ್ದೀನಿ ಆ್ಯಂಡ್ ಖಂಡಿತ ಇದಕ್ಕೆ ಸಲ್ಯೂಷನ್ಸ್ ಹುಡ್ಕೋಣ. ಆ್ಯಂಡ್ ಐ ಆಮ್ ವಿತ್ ಯು. ಥ್ಯಾಂಕ್ ಯು. ಎಸ್, ಎಂತೆಂಥವ್ರು ಇದ್ದಾರೆ ನಮ್ಮ ಸುತ್ತಮುತ್ತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ.